ನೀವೆಲ್ಲರೂ ಸೇರ್ಕೊಂಡು ಮತ್ತೆ ಏನಾದ್ರೂ ಪ್ಲಾನ್ ಮಾಡಿದ್ದೀರಾ? ಇಲ್ಲಮ್ಮ, ಹಂಗೇನಿಲ್ಲ. ಸತ್ಯವಾಗ್ಲು? ದೇವರಾಣೆಗ್ಲು ಹಂಗೇನಿಲ್ಲಮ್ಮ. ನೋಡು, ಇದ್ರಲ್ಲಿ ಏನಾದ್ರೂ ನಿನ್ ಕೈವಾಡ ಇದೆ ಅಂತ ಗೊತ್ತಾದ್ರೆ ನಾನ್ ಮಾತ್ರ ಸುಮ್ಮನೆ ಇರೋದಿಲ್ಲ. ನೀನ್ ಹೋಗ್ಬಾ ಮಗಳೇ, ನಿನ್ ಮನಸ್ಸಲ್ಲಿ ಅನ್ಕೊಂಡಿರೋದನ್ನ ಅವ್ರ ಮುಖಕ್ಕೆ ಹೊಡೆದಾಗ ಹೇಳ್ಬಿಟ್ಬಾ. ನೀವೇನ್ರಿ ಇವಳಿಗೆ ಇಷ್ಟು ತುಂಬ ಕೊಡ್ತಾ ಇದ್ದೀರಾ? ಅಲ್ಲಿಗೆ ಹೋದ್ರೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ? ಏನು ಹೆಚ್ಚು ಕಮ್ಮಿ ಆಗಲ್ಲ. ಅದು ನಡೀತಿರೋದು ಮದುವೆ, ಗಲಭೆ ಅಲ್ಲ. ನೀನ್ ಹೋಗ್ಬಾ ಮಗಳೇ, ಹೋಗು. ಅಮ್ಮ, ಹೋಗ್ಬಿಟ್ಟು ಬರ್ತೀನಿ. ಖುಷಿ, ಒಂದ್ ನಿಮಿಷ ನಿಂತ್ಕೊಳೆ. ಯಾಕಮ್ಮ? ಏನಿಲ್ಲ. ತಗೋ, ಹಾಕೋ ಇದನ್ನ. ಈಗ ನನ್ನ ಹತ್ರ ನೀನು ಕೊಡಕ್ಕೆ ಅಂತ ಇರೋದು ಇದೊಂದೇ, ಬಳೆಗಳು ಮಾತ್ರ. ಬೇಡ, ಬಳೆ ಇದೆಯಲ್ಲ. ಗಾಜಿನ ಬಳೆಗಳು ಹಾಕೊಂಡಿದೆಯಲ್ಲೇ, ಚಿನ್ನದು ಇರ್ಲಿ ಅಂತ. ಸದ್ಯಕ್ಕೆ ನನ್ನ ಹತ್ರ ಇರೋದು ಇದೊಂದೇ, ನಿನಗೆ ಕೊಡಕ್ಕೆ. ನೀನ್ ಯಾಕೆ ಕೊಡ್ಬೇಕು? ಮದುವೆ ಅಂದಮೇಲೆ ಏನಾದ್ರೂ ಕೊಡ್ಲೇಬೇಕಲ್ವೇನೆ? ಮದ್ವೆ ಚಂದ್ರಿದಲ್ವೇನಮ್ಮ? ನೀನ್ ಹಾಕೋ. ಸರಿ, ಕೊಡು. ನಿನ್ ಕನಸುಗಳೆಲ್ಲ ನೆರವೇರ್ಲಿ, ನಿನ್ ಬದುಕು ಚೆನ್ನಾಗಿರ್ಲಿ. ಯಾಕಮ್ಮ ಏನೇನೋ ಮಾತಾಡ್ತಾ ಇದ್ಯಾ? ಹಾಗಂತ ಚಂದ್ರಿಗೆ ಹೇಳು. ಯಾರೇನೇ ಅಂದ್ರೂ ತಲೆ ಕೆಡಿಸ್ಕೋಬೇಡ. ನಾವ್ ಇಷ್ಟಪಟ್ಟೋರು, ನಮ್ಮನ್ನ ಇಷ್ಟಪಡೋರು ಚೆನ್ನಾಗಿರೋದು ಮುಖ್ಯ. ಹಾಗಂತಾನೆ ಚಂದ್ರಿಗೆ ಹೇಳು. ಅಮ್ಮ, ಏನಾಗ್ತಿದೆ? ಏನಿಲ್ಲ, ಇರೋದೊಂದು ಬದುಕು, ಚೆನ್ನಾಗಿ ಬಾಳು ಬದುಕ್ಬೇಕು. ಹಾಗಂತಾನು ಹೋಗಿ ಚಂದ್ರಿಗೆ ಹೇಳ್ಬೇಕಾ? ಯಾಕಮ್ಮ, ಏನಾಗ್ತಿದೆ? ಯಾಕೆ ಅಳ್ತಿದ್ಯಾ? ಯಾರದ್ದೋ ಮದುವೆ ಆಗತ್ತೆ, ಬದುಕು ಸೆಟ್ಲ್ ಆಗತ್ತೆ. ಆದ್ರೆ ನಿಂದು ನಿನ್ ಬದುಕು ಒಂದಡ ಸೇರ್ಲಿ ಅನ್ನೋದು ನನ್ನ ಆಸೆ. ಆದ್ರೆ ನೀನ್ ಹೋಗ್ಬಿಟ್ಬಾ, ಒಳ್ಳೇದಾಗ್ಲಿ. ಆದ್ರೆ ಆಶೀರ್ವಾದ ಮಾಡಕ್ಕೆ ನಾನಿರಲ್ಲ ಅಷ್ಟೇ. ನೀನು ಏನೇನೋ ಮನ್ಸಿಗೆ ತಗೊಂಡು ವೀಕ್ ಆಗಿದ್ಯಾ?
ದೇವಸ್ಥಾನಕ್ಕೆ ಹೋಗ್ಬಿಟ್ ಬಾ. ನಾನು ಹೀಗೆ ಹೋಗಿ ಹಾಗೆ ಬಂದ್ಬಿಡ್ತೀನಿ. ಅಲ್ಲಿ ಜಾಸ್ತಿ ಹೊತ್ತಿರೋದಿಲ್ಲ. ಅಡಿಗೆ ಮಾಡಿಟ್ಟಿರು, ಎಲ್ಲ ಒಟ್ಟಿಗೆ ಊಟ ಮಾಡೋಣ. ಸರಿನಾ? ಬರ್ಲಾ? ಎಲ್ಲಿ ಒಂದ್ಸಲ ನಗು. ಬರ್ಲಾ? ಹಿಂದೇನೆ ಇದೆಲ್ಲ ಕಿತಾಪತಿ? ಯಾವ್ದಕ್ಕ? ಏನೋ ಗೊತ್ತಿಲ್ದ್ರೆ ಅವ್ರ ಥರ ನಾಟಕ ಆಡಿದ್ರೆ ಮದುವೆ ಹೆಣ್ಣು ಅನ್ನೋದನ್ನ ನೋಡಿದ್ರೆ ಕಪಾಳಕ್ಕೆ ಹಾಕ್ಬಿಡ್ತೀನಿ. ಏನಾಯ್ತಕ್ಕ? ರುಕ್ಮಿಣಿ ಅಕ್ಕಂಗೆ ಯಾರ ಹೇಳಿದ್ದು ಖುಷಿಗೂ ಧ್ರುವಂಗ ಮದುವೆ ಮಾಡಕ್ ಕೊಟ್ಟಿದ್ದಾರೆ ಅಂತ? ಕೌಸಲ್ಯ ಧ್ರುವ ನನಗ್ ಬಿಟ್ರೆ ಈ ವಿಷಯ ಗೊತ್ತಿದ್ದು ನಿನಗೆ ಮಾತ್ರ. ಯಾಕೆ ಹೇಳ್ದೆ ಹೇಳಿ, ಯಾಕೆ ಹೇಳ್ದೆ? ಅಕ್ಕ, ಅದು ಅವತ್ತು ರುಕ್ಮಿಣಿ ಅಮ್ಮ ನನ್ನ ಹಿಡ್ಕೊಂಡು ಚೆನ್ನಾಗಿ ಎದುರಿಸ್ಬಿಟ್ರು ಅಕ್ಕ. ಇದಲ್ಲೆಲ್ಲ ಹೇಳ್ಬಿಟ್ಟೆ. ಅವ್ರಿಗೆ ಹೇಳ್ದೆ ಅನ್ನೋ ವಿಷಯನ ನೀನ್ ಯಾಕೆ ನನಗೆ ಹೇಳಿಲ್ಲ? ಏನ್ ಮಾಡೋದು ನಾನು? ಚಿಕ್ಕಿ, ಏನಾಯ್ತು? ಧ್ರುವ, ನಿನಗೂ ಖುಷಿಗೂ ಗುಟ್ಟಾಗಿ ಮದುವೆ ಮಾಡ್ತಿರೋ ವಿಷಯ ನಿಮ್ಮ ಅಮ್ಮಂಗೆ ಗೊತ್ತಾಗ್ಬಿಟ್ಟಿದೆ. ಮತ್ತೇನೀಗ? ನೀನು ಯೋಚನೆ ಮಾಡ್ಬೇಡ, ನಾನು ಕೌಸಲ್ಯ ಹತ್ರ ಮಾತಾಡ್ತೀನಿ. ಖುಷಿ ಹೊರಟಿದ್ದಾಳಂತೆ. ನಮ್ಮ ರಂಪ ಮಾಡ್ಬಿಟ್ರೆ ಏನು? ನಿಮ್ಮ ಅಮ್ಮನ ಪ್ರಕಾರ ಯಾವುದೇ ಕಾರಣಕ್ಕೂ ಖುಷಿ ಮದುವೆಗೆ ಬರಲ್ಲ. ಆದರೆ ಕೌಸಲ್ಯ ಅವರು ನನಗೆ ಹೇಳಿರೋ ಪ್ರಕಾರ ಖುಷಿ 100% ಬಂದೇ ಬರ್ತಾಳೆ. ಕರೆಕ್ಟ್ ಮುಹೂರ್ತ ಟೈಮ್ಗೆ ನಿಮ್ಮ ಅಮ್ಮನ ಮಂಟಪದ ಹತ್ರದಿಂದ ದೂರ ಕರ್ಕೊಂಡು ಹೋಗೋ ಜವಾಬ್ದಾರಿ ನಂದು. ನಾವು ವಾಪಸ್ ಬರೋಷ್ಟರಲ್ಲಿ ನೀನು ತಾಳಿ ಕಟ್ಬಿಡ, ಸರಿನಾ? ಇದಾಗುತ್ತಾ ಚಿಕ್ಕಿ? ಯೋಚನೆ ಮಾಡ್ಬೇಡ ಕಣೋ, ಖಂಡಿತ ಹಾಗೆ ಆಗುತ್ತೆ. ಬೇಡ. ಅಯ್ಯೋ ದೇವ್ರೆ, ನೀನ್ ಇನ್ನೂ ರೆಡಿ ಆಗಿಲ್ವೇನೆ? ಅಲ್ಲಿ ಪುರೋಹಿತರು ಬೈತಾ ಇದಾರೆ. ಅಮ್ಮ, ಅದು ಮೇಕಪ್. ಅದೆಲ್ಲ ಏನು ಬೇಕಾಗಿಲ್ಲ. ಜಡ ಹಾಕೊಂಡು ಹೂ ಮುಟ್ಕೊಂಡು ಬಾ ಬೇಗ. ಏನ್ ನೀನಿಲ್ಲಿ? ಸುಮ್ಮನೆ ಮಾತಾಡ್ತಾ ಇದ್ದೆ. ಓ, ಮುಂದೆ ಬೇರೆ ಏನ್ ಪ್ಲಾನ್ ಮಾಡ್ಬೋದು ಅಂತ ಯೋಚನೆ ಮಾಡ್ತಾ ಇದ್ರ? ತಾಳಿ ಇಟ್ಕೊಂಡು ಕನ್ಸ್ ಕಾಣಬೇಡ. ಕೊಡು. ಬೆಳಗ್ಗೆನೆ ಹೇಳಿದ್ನಲ್ಲ, ಕೆಟ್ಟದಕ್ಕೆ ಯಾವತ್ತು ದೇವ್ರ ಬೆಂಬಲ ಇರೋಲ್ಲ ಅಂತ. ಕೊಡ. ಯಾರ ಬೆಂಬಲನೂ ಇರಲ್ಲ ಅಂದಮೇಲೆ ನಿಮಗೆ ಯಾಕಕ್ಕ ಭಯ? ಅವನ ಹತ್ರನೇ ಇರ್ಲಿ ಬಿಡಿ. ದುರ್ಯೋಧನ ಜೊತೆ ಶಕುನಿ ಇದ್ದ ಹಾಗೆ ನಿನ್ ಜೊತೆ ನಿಮ್ ಚಿಕ್ಕಮ್ಮ. ಒಳ್ಳೇದ್ ಮಾಡೋದಕ್ಕಂತೂ ಅಲ್ಲ, ಜ್ಞಾಪಕ ಇಟ್ಕೊ. ನೀವಿವತ್ತು ಏನೇ ಮನ್ಸು ನೋಯಿಸಿದ್ರು ನಾವು ಬೇಜಾರು ಮಾಡ್ಕೊಳಲ್ಲ ಅಕ್ಕ. ಹಾಗಾದ್ರೆ ನೀನು ತಾಳಿನ ನನ್ನ ಕೈ ಕೊಡಲ್ಲ? ಕೊಡಲ್ಲ. ಸರಿ, ನಿನ್ನ ಹತ್ರನೇ ಭದ್ರವಾಗಿಟ್ಕೊ. ತಾಳಿ ಕಟ್ಟಕ್ಕೆ ಕುತ್ತಿಗೆ ಇದ್ರೆ ತಾನೇ ಕಟ್ಟಕ್ ಸಾಧ್ಯ. ಯಾಕಕ್ಕ? ಮಗನ ಬದುಕೋ ಸೆಟ್ಲ್ ಆಗುತ್ತೆ ಅಂದ್ರೆ ಕಲ್ಲು ಹಾಕಕ್ ನೋಡ್ತಿರಲ್ಲ? ನನ್ನ ಮಗ ಸಂತೋಷವಾಗಿರ್ಬೇಕು ಅನ್ನೋದೇ ನನ್ನ ಆಸೆ. ಅವನ್ ಸಂತೋಷ ಅದರಲ್ಲೇ ಇರೋದು. ಜಾತ್ರೆಯಲ್ಲಿ ಮಕ್ಕಳು ಮಿಠಾಯಿ ಕೊಡ್ಸಿ ಅಂತ ಹಠ ಮಾಡ್ತಾರೆ. ದೊಡ್ಡವರಾದ ನಾವು ಮಿಠಾಯಿ ತಿಂದ್ರೆ ಹೊಟ್ಟೆ ನೋವು ಬರುತ್ತೆ, ಮನೇಲಿ ಅಮ್ಮ ಪಾಯಸ ಮಾಡಿದ್ದಾಳೆ ತಿನ್ನು ಅಂತ ಹೇಳಬೇಕು. ಅದನ್ನ ಬಿಟ್ಟು ಕೇಳಿದ್ನೆಲ್ಲ ಕೊಡ್ಸೋದಲ್ಲ. ಬಾರಿ ಚಂದ್ರಿ, ಇವತ್ತು ಚಂದ್ರಿ ಕುತ್ತಿಗೆ ತಾಳಿ ಕಟ್ಟಿದ್ಮೇಲೆ ಇವತ್ತಿನ ಮುಹೂರ್ತ ಮುಗೀತು. ಇಂದ ಸಂದರ್ಭ ಮುಹೂರ್ತ ಮತ್ತೆ ಒದಗಿ ಬರಲ್ಲ.
ಹಲೋ ಹಲೋ, ಏನ್ ಪರಿಸ್ಥಿತಿ? 10 ನಿಮಿಷ ಆಯ್ತು ಖುಷಿ ಇಲ್ಲಿಂದ ಹೊರಟು. ಮುಹೂರ್ತ ಮೀರಿ ಹೋಗ್ತಾ ಇದೆ ಅಂತ ಭುಜಂಗಪ್ಪನವರು ಒಂದೇ ಸಮ ಗಲಾಟೆ ಮಾಡ್ತಾ ಇದ್ದಾರೆ. ಇನ್ನೊಂದು 10 ನಿಮಿಷಕ್ಕೆ ಇರ್ತಾಳೆ ಮದುವೆ ಮಂಟಪದಲ್ಲಿ ಅವಳು. ಸರಿ, ಹಾಗಾದ್ರೆ ಧ್ರುವನ್ ಹೇಳಿ ಹೇಗಾದ್ರೂ ಮಾಡಿ ತಾಳಿ ಕಟ್ಸೋದನ್ನ ಸ್ವಲ್ಪ ಡಿಲೇ ಮಾಡಿಸ್ತೀನಿ. ಮಗಳ ಮದುವೆಗೆ ಹೆತ್ತವರೇ ಇರೋಲ್ವಲ್ಲ ವಸುಧಾ? ಒಂದ್ ಮದ್ವೆ ಇದ್ರಲ್ಲ, ಸಾಕು ಬಿಡಿ. ಸರಿ ಸರಿ, ನಾನು ಆಮೇಲೆ ಮಾಡ್ತೀನಿ. ಒಂದು ಫೋಟೋ ತೆಗೆದಿಟ್ಕೊಳ್ರಿ ಮೊಬೈಲಲ್ಲಿ. ಹಾ ಹಾ ಹಾ, ಅಷ್ಟ್ ಮಾಡ್ತೀನಿ ಬಿಡಿ. ಹಾ ಸರಿ ಸರಿ. ಯಾರ್ದು ಅದು ಫೋನು? ವಸುಧಾ ಅವ್ರದ್ದು. ಏನಂತೆ ಕಾರ್ಬಾರು? ಏನಿಲ್ಲ ರೀ, ಮದ್ವೆಗೆ ಯಾಕೆ ಬರ್ಲಿಲ್ಲ ಅಂತ ಕೇಳಕ್ಕೆ. ಓಹ್, ಏನು ಮಹಾರಾಜರ ಮದುವೆ, ಎಲ್ರೂ ಹೋಗಕ್ಕೆ. ಧ್ರುವ, ಹೇಗಾದ್ರೂ ಮಾಡಿ ಮಾಂಗಲ್ಯ ಧಾರಣೆ ಟೈಮ್ನ ಒಂದು 10 ರಿಂದ 15 ನಿಮಿಷ ಮುಂದಕ್ಕೆ ಹಾಕ್ಸ್ಬೇಕಣ್ಣ. ಏನಕ್ಕೆ ಚಿಕ್ಕಿ? ಖುಷಿ ಬರೋದು ಅಷ್ಟೊತ್ತಾಗುತ್ತೆ. ಖುಷಿ ಹೋಟ್ಲಂತ? ಹ್ಞೂ ಕಣೋ. कात्यायनाय विद्महे कन्याकुमार धीमहि तन्नो दुर्गे प्रचोदयात् स्वाहा। ओम गणानां त्वा गणपतिं नमामहे कविं कवीनामुपमश्रवस्तमं ज्येष्ठराजं ब्रह्मणां ब्रह्मणस्पद आनश्चिन्वन्नोतिभिश्चेदसादनकृत्वा एकदन्ताय विद्महे वक्रतुण्डाय धीमहि तन्नो दन्ते प्रचोदयात् स्वाहा। थोड़ा आरा बदलाइस्ಕೊಳ್ಳಿ. ओम नमानेक देशांगे शंके चक्रे च नंदके श्रीमान्नारायण विष्णुर्वासुदेवाभिरक्षतु। एकदन्ताय विद्महे वक्रतुण्डाय धीमहि तन्नो दन्ते प्रचोदयात् स्वाहा। ಸ್ವಾಮಿಗಳೇ, ಬೇಗ ಬೇಗ ಮುಗಿಸಿ. ಅಷ್ಟಾವಧೇನೋಪದೇ ಬಹುಶೇ ಸಹಸ್ರ ಅಕ್ಷರ ಪರಮೇ ವ್ಯಾಮನ್ ಸ್ವಾಹ. ಅಮ್ಮ, ಮುಹೂರ್ತ ಮೀರ್ತಾ ಇದೆ, ಮಾಂಗಲ್ಯ ಮುಟ್ಟಿಸ್ಕೊಂಬನ್ನಿ. ಆಯ್ತು. ಒಂದು ನಿಮಿಷ. ಯಾಕಪ್ಪ, ಏನಾಯ್ತು? ನಿಮ್ಮ ಸೋದರ ಮಾವನ ಮನೆಗೆ ಸೀರಿಯಸ್ ಅಂತೆ. ಹೌದಾ? ಯಾರು ಹೇಳಿದ್ರು? ಫೋನ್ ಮಾಡಿದ್ರು. ಅವರು ಇವ್ರು ಫೋನ್ ಮಾಡಿದಲ್ಲಿ ನಿನ್ಗೆ ಫೋನ್ ಮಾಡಿದ್ರು? ಅದು ಇವ್ರ ಫೋನ್ ನಾಟ್ ರೀಚಬಲ್ ಅಂತಮ್ಮ. ಫೋನ್ ರಿಸೀವ್ ಮಾಡು ಖುಷಿ, ಫೋನ್ ರಿಸೀವ್ ಮಾಡಮ್ಮ. ಶೋ, ನೀನ್ ಹೇಳ್ತಾ ಇರೋದು ಸುಳ್ತಾನೆ? ಹೌದು. ಅಯ್ಯೋ,
ಯಾಕೋ ಇಂಥ ದುರ್ಬುದ್ಧಿ. ಏನಾದರೂ ಹೆಚ್ಚು ಕಡಿಮೆ ಆದರೆ ಚಂದ್ರ ಮದುವೆ ನಿಂತೋಗುತ್ತೆ. ಖುಷಿ ಬರೋ ತನಕನೂ ಮುಹೂರ್ತ ಮುಂದೆ ಹಾಕ್ಬೇಕಮ್ಮ. ಅವಳು ಬರಲ್ಲ. ಬರ್ತಾಳೆ. ಬರಬೇಡ ಅಂತ ನಾನೇ ಖುದ್ದಾಗಿ ಹೇಳ್ಬಿಟ್ಟು ಬಂದಿದ್ದೀನಿ. ಬಂದೇ ಬರ್ತೀನಿ ಅಂತ ನನ್ನ ಹತ್ರ ಹೇಳಿದ್ದಾಳೆ. ಫೋನ್ ರಿಸೀವ್ ಮಾಡು ಖುಷಿ. ಹಲೋ ಕೌಸಲ್ಯ, ಖುಷಿ ಇಲ್ಲಿಗೆ ಇನ್ನೂ ಬಂದಿಲ್ಲ. ಅವಳು ಇಲ್ಲಿಗೆ ಹೊರಟಿದ್ದಾಳೆ ತಾನೆ? ಐ ಯು ಶ್ಯೂರ್? ಸರಿ ಸರಿ, ನಾನು ಆಮೇಲೆ ಮಾಡ್ತೀನಿ. ಏನು ರಿಸೀವ್ ಮಾಡ್ತಾ ಇಲ್ವಲ್ಲ? ಏನು ಗದ್ದೆ ತಗೋಗ ಅವನ ಸೀರಿಯಸ್ ಅಂತ ಹೇಳಿದ್ರಲ್ಲ, ಇಲ್ವಾ? ಓ ಹಂಗಾರೆ ರಾಂಗ್ ಇನ್ಫಾರ್ಮೇಶನ್. ನೀವು ಬೇರೆ ಮದುವೆಗೆ ಬರ್ಲಿಲ್ವಲ್ಲ, ನಾನು ನಿಜ ಇರ್ಬೋದು ಅಂತ ತಿಳ್ಕೊಂಡೆ. ಸರಿ ಸರಿ ಆಯ್ತು ಬಿಡಿ. ಯಾಕಪ್ಪ ಏನೇನೋ ಹೇಳ್ತಿಲ್ಲ? ಏಕೆ, ಏನು ಆಗಿಲ್ವಂತ? ಒಳ್ಳೆ ಹುಡುಗ ಅಂತ ಮರ್ವಾದಿಂದ ಇದ್ರೆ ಹಿಂಗ ಬುದ್ಧಿ ತೋರ್ಸೋದು. ಸರಿ ನಡೀರಿ. ಧ್ರುವ, ಖುಷಿ ಫೋನ್ ತಗೋತಾ ಇಲ್ಲ ಕಣೋ. ಓ ಅಣ್ಣರು ಇದಕ್ಕ ಸುಳ್ಳು ಹೇಳಿದ್ದು? ಯಾಕೋ ಇಷ್ಟು ಸ್ವಾರ್ಥ ನಿನಗೆ? ಛೀ, ಒಂದ್ ಹೇಳ್ತೀನಿ ತಿಳ್ಕೊ ಮಗ, ನಮ್ಮ ಹಣೆಯಲ್ಲಿ ಬರ್ದಿಲ್ಲ ಅಂದ್ರೆ ಟಿಪ್ಪರ್ಲಾಗ ಹಾಕಿದ್ರು ಅದು ನಮಗ್ ದಕ್ಕಕ್ಕಿಲ್ಲ. ನಿನ್ನ ಪ್ರೀತಿ ಸತ್ಯ ಅಂತ ತಿಳ್ಕೊಂಡು ಗುಟ್ಟಲ್ಲಿ ಮದುವೆ ಆದ್ರೆ ಆಗ್ಲಿ ಅಂತ ನಾನು ಅಂದ್ಕೊಂಡೆ. ಆ ಹುಡುಗಿಗೆ ಮದುವೆ ಇಷ್ಟ ಇಲ್ಲ ಅಂದ ಮ್ಯಾಗೆ ಬಲವಂತ ಮಾಡಿ ಪ್ರಯೋಜನ ಇಲ್ಲ. ಹೆಣ್ಣು ಹುಣ್ಣು ಮಣ್ಣು ತಾನಾಗೇ ಬರಬೇಕು. ಬಲವಂತ ಮಾಡಿದ್ರೆ ಸರ್ವನಾಶ. ಆ ಹುಡುಗಿ ಆಸೆನ ಬಿಟ್ಬಿಡು. ನಿಮ್ ತಾಯಿ ಹೇಳಿದ ಹುಡುಗಿನ ಮದುವೆ ಮಾಡ್ಕೋ. ಸಾಕವ ನಿನ್ ಸಪೋರ್ಟು. ಉಂಡು ಬಿಟ್ಟು ಊರ್ ಕಡೆಗೆ ಉಂಡು. ಏ ಕಟ್ಟಲೆ ತಾಳಿ.